ಸರ್ ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸುರೇಶ್ ಅಂತ. ಮರಮನಹಳ್ಳಿ ಹೋಬಳಿ ಘಟಕದ ಅಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆಗೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದೆ, ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅಂತ NH50 ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ. ಸೊ ಅದು ವೈರಲ್ ಆಯ್ತು, 1 ಮಿಲಿಯನ್ ವ್ಯೂಸ್ ಆಯ್ತು. ಅದಕ್ಕೆ ಒಂದು 48 ಗಂಟೆಗಳಲ್ಲಿ ನನಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲು ಬಂತು. ಸೊ ನಾವು ಅವರು ಕರೆದಿದಾರಂತ ನಾವು ಹೋಗಿದ್ದು ನಿಜ. ನಮ್ಮ ಮಾವರನ್ನೇ ಕರ್ಕೊಂಡು ಹೋಗಿದ್ದೆ, ಜಿಲ್ಲಾಧ್ಯಕ್ಷರನ್ನ. ಸೊ ಅವರು ಕರೆದು ನನಗೆ ಸೌಜನ್ಯವಾಗಿ ಹೇಳಿ, ಏನು ನೀನ್ ತಪ್ಪು ಮಾಡಿಲ್ಲಪ್ಪ, ಮಾಡಿದ್ದೆ ಕರೆಕ್ಟು, ಈ ಏಜ್ ಅಲ್ಲಿ ನೀನ್ ಧ್ವನಿ ಎತ್ತಿದ್ ಕರೆಕ್ಟು, ತಪ್ಪಲ್ಲ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ನೀನ್ ಮಾತಾಡುವ ಬರದಲ್ಲಿ ಏನಾದ್ರೂ ಮಿಸ್ ಆಗಿ ಮಾತಾಡಿದ್ರೆ ನಿನಗೆ ತೊಂದರೆ ಆಗ್ತೈತೆ ಮುಂದೆ ಅಂತ ಹೇಳಿದ್ದು ನಿಜ. ಅದಾಗಿಂದೆ ಸಂಡೇ ಅಂದ್ರೆ ಭಾನುವಾರ MP ತುಕಾರಾಮ್ ಸಾರ್ ಬಂದಿದ್ದು ನಿಜ. ನಾವೇ ಹೋಗಿದ್ವಿ ಅಲ್ಲಿ ಮಾತಾಡಕ್ಕೆ. ಅವ್ರ ಮುಂದೆನೂ ಮಾತಾಡಿದ್ವಿ, ಹೌದು ಸರ್ ಹಿಂಗಾಗಿತ್ತು ಅಂತ. ಅವರು ಅಲ್ಲೇ ಇದು ಕಾಂಟ್ರಾಕ್ಟರ್ ಏನ್ ಕೊಟ್ಟಿದ್ರು NH ಅಥಾರಿಟಿಗೆ, ಅವ್ರ ಹತ್ರ ಮಾತಾಡಿದ್ರು, ಏನಾಗಿದೆ ಏನಿಲ್ಲ ಅಂತಾನು ತಿಳ್ಕೊಂಡ್ರು. ಸೊ ನನ್ನ ಹತ್ರನೂ ಮಾತಾಡಿದ್ದು, ನೀನ್ ಮಾತಾಡಿದ್ ತಪ್ಪಲ್ಲಪ್ಪ, ಬಟ್ ಮುಂದಿನ ದಿನಮಾನಗಳಲ್ಲಿ ಎಚ್ಚರಿಕೆಯಿಂದ ಮಾತಾಡು ಅಂತ ಹೇಳಿದ್ರು ಅಷ್ಟೇ. ಸೊ ಅವ್ರು ಮಾತಾಡಿ ನನ್ನ ಹತ್ರ ಸೌಜನ್ಯವಾಗಿ ನಡ್ಕೊಂಡು ಹೋದ್ರು. ಸೊ ನಾನು ಈಗ ಹೇಳೋದು ಏನಪ್ಪಾ ಅಂದ್ರೆ, ನನಗೆ ಯಾವುದೇ ರೀತಿಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದಾಗ್ಲಿ ಪೊಲೀಸ್ನಿಂದಾಗ್ಲಿ ಯಾವುದೇ ದೌರ್ಜನ್ಯ ಆಗಿಲ್ಲ. ಹಾಗೆ MP ತುಕಾರಾಮ್ ಸಾರ್ ಕಡೆಯಿಂದಾಗ್ಲಿ, MP ತುಕಾರಾಮ್ ಸಾರ್ ಹಿಂದ್ಗಡೆ ಇರುವಂತಹ ಬೆಂಬಲಿಗರಿಂದ ಆಗಿ ನನಗೆ ಯಾವುದೇ ಕಾಲ್ ಬಂದಿಲ್ಲ, ಯಾವ್ದು ಥ್ರೆಟ್ಸ್ ಬಂದಿಲ್ಲ. ಹಾಗೆ ಇವರು ಬಂಗಾರಿ ಹನುಮಂತಣ್ಣ ಅವರು, ನಾನು ಡಣಪುರ್ ಹುಡುಗ ಅಂತ, ಅವರು ಮರುಮಳೆಯವರೇ, ಬೇರೆಯವರಲ್ಲ. ನನಗೆ ಸಮಸ್ಯೆ ಆಗಿದೆ ಅಂತ ಅವ್ರಿಗೆ ಯಾರು ಮಿಸ್ಲೀಡ್ ಮಾಡಿದ್ದಾರೆ. ಸೊ ಅವ್ರು ಅದನ್ನೇ ಇದು ಮಿಸ್ಲೀಡ್ ಮಾಡಿದವ್ರನ್ನೇ ತಗೊಂಡು, ಸೊ ಆ ಹುಡುಗ ತಪ್ಪಾಗಿದೆ ಅಂತ ನನ್ನ ಬೆಂಬಲಕ್ಕೆ ಬಂದಿದ್ದಾರೆ. ಅಣ್ಣ ನೀವು ಬೆಂಬಲಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಇದರಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ಬಂದಿದ್ದು ನಿಜ, ಬಟ್ ನನಗೆ ಯಾವುದೇ ರೀತಿಯಿಂದ ಯಾರಿಂದನೂ ಇದು ಸಮಸ್ಯೆ ಇಲ್ಲ ಅಣ್ಣ. ಯಾರು ನನಗೆ ಥ್ರೆಟ್ಸ್ ಕೊಟ್ಟಿಲ್ಲ, ಪೊಲೀಸರೇ ಆಗ್ಲಿ, MP ತುಕಾರಾಮ್ ಸಾರ್ ಹಿಂದ್ಗಡೆಯಿಂದಾನೇ ಆಗ್ಲಿ ಯಾವ್ದು ಥ್ರೆಟ್ಸ್ ಬಂದಿಲ್ಲ. ನಾನು ಹುಷಾರಾಗೇ ಇದ್ದೀನಿ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಸರ್ ಯಾವಾಗ ಬರ್ತೀನಿ ಅಂತ ಹೇಳಿಲ್ಲ ಸರ್. ಮುಂದಿನ ದಿನಮಾನಗಳಲ್ಲಿ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳ್ತೀವಿ ಅಂತ, ಧೈರ್ಯ ತುಂಬ್ತೀವಿ ಅಂತ ಬಂಗಾರಿ ಹನುಮಂತಣ್ಣ ಅವರು ಹೇಳಿದ್ದಾರೆ ಸರ್. ಸರ್ ಮಾಧ್ಯಮಕ್ಕೆ ಹೇಳಿದ್ದಾರೆ ಸರ್. ಇಲ್ಲ ಸರ್, ನಂಗೆ ಕಾಂಟ್ಯಾಕ್ಟ್ ಮಾಡಿಲ್ಲ. ನಂಗೆ ಏನಿಲ್ಲ ಸರ್, ನಂಗೆ ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಸರ್. ಅಂದ್ರೆ ಅವ್ರಿಗೆ ಯಾರೋ ತಪ್ಪಾಗಿ ಹೇಳಿದ್ದಾರೆ ಸರ್, ಆ ಹುಡುಗ ಥ್ರೆಟ್ಸ್ ಇದೆ ಅಂತ. ಸೊ ಹಂಗಾಗಿ ನಾನು ಲೋಕಲ್ ಹುಡುಗ, ಅವರು ಲೋಕಲ್ ಅಂತ ನನ್ನ ಸಪೋರ್ಟಿಗೆ ಬಂದಿರೋದು ನಿಜ. ಬಟ್ ನನಗೆ ಯಾವ್ದು ಥ್ರೆಟ್ಸ್ ಇಲ್ಲ ಅಂತ ನಿಮ್ಮ ಮೂಲಕ ತಿಳಿಸ್ತಿದ್ದೀನಿ ಸರ್ ಅಣ್ಣರಿಗೆ. ಸೊ ಅವ್ರು ನನ್ನ ಬೆಂಬಲಕ್ಕೆ ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಇದೆ ಸರ್. ಹಾಗೆ MP ತುಕಾರಾಮ್ ಸಾರು ನಮಗೆ ಫಸ್ಟ್ ಅನುದಾನ ತಂದು ಕೊಟ್ಟಿದ್ದು ಇದು. ಸೊ ನಮ್ ದಣಪುರಿಗೆ ಯಾವುದೇ ಬೇರೆ ಪೀರಿಯಡ್ ಅಲ್ಲಿ ಯಾರು ಮಾಡ್ಲಿಲ್ಲ, ಅವ್ರ ಪೀರಿಯಡ್ ಅಲ್ಲಿ ಮೊದಲನೇ ಅನುದಾನ ತಂದು ಕೊಟ್ಟಿದ್ದಾರೆ ಸರ್ MP ತುಕಾರಾಮ್ ಸಾರ್ ಅವರು. ಸೊ ಅವರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇವ್ರು ಸಪೋರ್ಟಿಗೆ ಬಂದಿದ್ದಕ್ಕೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ಏನು ಸಮಸ್ಯೆನೇ ಆಗಿಲ್ಲ ಸರ್, ನನಗೆ ಏನು ಸಮಸ್ಯೆ ಆಗಿಲ್ಲ ಪರ್ಸನಲ್ ಆಗಿ. ಯಾರು ಥ್ರೆಟ್ಸ್ ಕೊಟ್ಟಿಲ್ಲ. ಈ ಕಡೆ ಪೊಲೀಸ್ ಆಗ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ ನನಗೆ ಯಾವ್ದು ಥ್ರೆಟ್ಸ್ ಕೊಟ್ಟಿಲ್ಲ. ಇಲ್ಲಿ MP ಸಾರ್ ಹಿಂದ್ಗಡೆಯಿಂದ ಫ್ಯಾನ್ಸ್ ಏನಿದ್ರು ಅವರು ನನಗೆ ಯಾವ್ದು ಥ್ರೆಟ್ಸ್ ಕೊಟ್ಟಿಲ್ಲ ಸರ್. ಹಂಗಾಗಿ ಇದರಿಂದ ಕ್ಲಾರಿಟಿ ಕೊಡ್ತಾ ಇದೀನಿ ಸರ್ ಅಷ್ಟೇ ಬಂಗಾರಿ ಹನುಮಂತಣ್ಣ ಅವರಿಗೆ. ಇಲ್ಲ ಸರ್. ಸರ್ ಈಗ ಸರ್ ನಾನು ನನ್ನ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಆಗಿ ಯೋಗ ಘಟಕಕ್ಕೆ ನಂದು ಏನಿದೆ ನನಗೆ ಮಾತಾಡ ಹಕ್ಕಿತ್ತು, ಮಾತಾಡಿದೀನಿ ಸರ್. ಬಟ್ ಅವ್ರು ಹಂಗ್ ತಗೊಂಡ್ ಹೋಗ್ತಾ ಇದಾರೆ ಅಂದ್ರೆ ನಾನು ಅದಕ್ಕೆ ಜವಾಬ್ದಾರನಾಗ ಸರ್. ಅವ್ರ ಸಪೋರ್ಟಿಗೆ ಬಂದಿದ್ರು, ಬಟ್ ರಾಜಕಾರಣ ಮಾಡ್ಕೋಬೇಕಂದ್ರೆ ರಾಜಕೀಯ ಮಾಡ್ಕೋಬೇಕಂದ್ರೆ ಬೇರೆ ಮ್ಯಾಟ್ರಿಂದ ಮಾಡ್ಕೊಳ್ಳಿ ಸರ್. ಅವರೇ ಬಂದು ನೋಡ್ಕೊಂಡು ಹೋಗಿ ಮಾಡ್ಕೊಳ್ಳಿ ಸರ್, ಬೇಡ ಅನ್ನಲ್ಲ, ಕಲ್ಪನೆ ಕಾಮಗಾರಿಕೆ ಆಗಿದೆ ಅಂತ. ಬಟ್ ನನ್ ವಿಚಾರ ತಗೊಳೋದ್ ಬೇಡ ಸರ್, ಯಾಕಂದ್ರೆ ನಂಗೆ ಯಾವ್ದು ಥ್ರೆಟ್ಸ್ ಆಗಿಲ್ಲ. ಹೌದಾ, ನಂದು ಯಾವ್ದೇ ಥ್ರೆಟ್ಸ್ ಆಗಿಲ್ಲ ಅಂದ್ರೂ ಅವ್ರು ನನ್ ವಿಚಾರ ತಗೊಳೋದ್ ತಪ್ಪು ಅಂತ ಹೇಳಿ. ಸರ್ಕಾರದ್ದೇ ಪ್ರಾಬ್ಲಮ್. ಸೊ ಕಾಂಟ್ರಾಕ್ಟರ್ ತಪ್ಪು ಮಾಡಿದ್ದಾರೆ. ಸೊ ಅವರೇ ಸ್ಟ್ರಾಂಗ್ ಆಗಿ ಮಾಡ್ಬೇಕಿತ್ತು, ಇವಾಗ ಹಿಂಗಾಗಿದ್ ತಪ್ಪು ಅಂತ ಮಾಡ್ತಾ ಇದ್ದಾರೆ ಸರ್ ಕಮೆಂಟ್ಸ್. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ಸ್ ಹೋಗಿದೆ ಸರ್. ಅದು ಕಾಲ್ ಬಂದಿದ್ದಂತೂ ನಿಜ, ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂದಿತ್ತು. ಕಾಲ್ ಬಂದಿದ್ದಕ್ಕೆ ನಾನು ಹೋಗ್ಲೇಬೇಕಿತ್ತು, ಹೋದೆ ಸರ್. ನಮ್ಮ ಮಾವರನ್ನ ಕರ್ಕೊಂಡು ಹೋದೆ, ಜಿಲ್ಲಾ ಅಧ್ಯಕ್ಷರನ್ನ. ಸೊ ಕರ್ಕೊಂಡು ಹೋಗಿಂದ ಅವ್ರು ಸೌಜನ್ಯವಾಗಿ ನಡ್ಕೊಂಡ್ರು. ಸರ್ ನೀನ್ ಮಾಡಿದ್ ತಪ್ಪಲ್ಲಪ್ಪ, ನೀನ್ ಮಾಡಿದ್ ಕರೆಕ್ಟು, ಈ ವಯಸ್ಸಲ್ಲಿ ಧ್ವನಿ ಎತ್ತಬೇಕು, ಎತ್ತಿದೀಯಾ. ಬಟ್ ಮುಂದಿನ ದಿನಮಾನಗಳಲ್ಲಿ ನೀನ್ ಮಾತಾಡುವ ಬರದಲ್ಲಿ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಸೊ ನಿನಗೆ ಬಿಟ್ಟಿದ್ದಪ್ಪ. ಸೊ ಇಷ್ಟ ಹೇಳಿ ನನಗೆ ಬುದ್ಧಿವಾದ ಹೇಳಿ ಕಳಿಸಿದ್ರು ಸರ್. ಅವ್ರ ಹತ್ರ ಸೌಜನ್ಯವಾಗಿ ನಡ್ಕೊಂಡಿದ್ದಾರೆ ಸರ್, ಯಾರು ತಪ್ಪಾಗಿ ಮಾತಾಡಿಲ್ಲ ನನ್ನ ಹತ್ರ. MP ತುಕಾರಾಮ್ ಸಾರಿಗೆ ನಾನು ಇದು ನಮಸ್ತೆ ತುಕಾರಾಮ್ ಸಾಹೇಬ್ರೆ ಅಂದಿದ್ದೆ. ಸೊ ಅದನ್ನ ಬೇರೆ ಇವರು ಬೇರೆ ತರ ತಗೊಂಡ್ ಹೋಗಿದ್ರಂತೆ ಸರ್ ಅದು. ಸೊ ಹಾಗಾಗಿ ನನ್ನ ಕಡೆಯಿಂದ ಅವ್ರಿಗೆ ಏನಾದ್ರು ಪರ್ಸನಲ್ ಆಗಿ ಬೇಜಾರಾಗಿದ್ದು ಅಷ್ಟೇ ಸರ್ ನಾನು ಕ್ಷಮೆ ಕೇಳಿದ್ದು. ನಾನು ತಪ್ಪು ಮಾಡಿದೀನಿ ಅಂತ ಕ್ಷಮೆ ಕೇಳಿಲ್ಲ. ಅವ್ರಿಗೆ ಪರ್ಸನಲ್ ಆಗಿ ಏನಾದ್ರು ಅನ್ಸಿದ್ರೆ ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಿದೆ ಸರ್. ದೊಡ್ಡವರಿಗೆ ಕ್ಷಮೆ ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಅನ್ಕೊಂಡಿದ್ದೀನಿ ಸರ್. ಸರ್ ಅವ್ರಿಗೆ ಏನಾದ್ರು ಪರ್ಸನಲ್ ಆಗಿ ಏನಾದ್ರು ಅನ್ಸಿದ್ರೆ, ಅಂದ್ರೆ ಈಗ ಬೇರೆ ತರ ಹೋಗಿತ್ತಂತೆ ಸರ್ ಅದು ವಿಡಿಯೋ, ನನಗೂ ಗೊತ್ತಿಲ್ಲ. ನಾನು ನನ್ನ ಪೇಜ್ ಅಲ್ಲಿ ಅಷ್ಟೇ ಹಾಕೊಂಡಿದ್ದೆ ಸರ್. ಅದು ನಂದೇನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಖಾತೆ ಇದೇನೋ ಅದ್ರಲ್ಲಿ ಅಷ್ಟೇ ಹಾಕೊಂಡಿದ್ದೆ. ಸೊ ಬೇರೆಯವ್ರು ಹಾಕೊಂಡಿದ್ರನ್ ಸರ್, ಅದು ಗೊತ್ತಾಯ್ತು ನನಗೆ. ಸೊ ಅದ್ರಿಂದ ಅವ್ರಿಗೆ ಏನಾದ್ರು ಬೇಜಾರಾಗಿದ್ರೆ ಅಷ್ಟೇ ಕ್ಷಮೆ ಕೇಳಿದ್ದು ಸರ್ ನಾನು. ಹೌದು ಸರ್, ಅವತ್ತೇ ಕೇಳಿದ್ದೆ. ಈಗ ನಾ ಕ್ಷಮೆ ಕೇಳ್ತಾ ಇಲ್ಲ ಸರ್.
ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸರ್. ನಿಮಗೆ ಅಪಾಲಜಿ ಕೇಳಿ ಅಂತ ಒತ್ತಡ ಏನಾದ್ರು ಇದೆಯಾ? ಇಲ್ಲ ಸರ್, ಯಾರು ನನಗೆ ಕ್ಷಮೆ ಕೇಳು ಅಂತ ಏನು ಹೇಳಿಲ್ಲ ಸರ್, ನಾನಾಗೆ ಕೇಳಿದ್ದು. ಇಲ್ಲ ಸರ್, ಇಲ್ಲ ಸರ್, ಇಲ್ಲ, ನಮ್ಮ ಸಂಘದಿಂದಾನೇ ಮಾಡ್ತಾ ಇದ್ದೀವಿ ಸರ್. ಇಲ್ಲ ಸರ್, ನನಗೆ ಆಕ್ಚುಲಿ 11 ಗಂಟೆಗೆ ಕಾಲ್ ಬಂದಿತ್ತು, ಅಂದ್ರೆ ಬೆಳಗ್ಗೆ. ಸೊ ನಾನು ಊರಲ್ಲಿ ಇದ್ದಿಲ್ಲ ಸರ್, ಬೇರೆ ಊರಿಗೆ ಹೋಗಿದ್ದೆ ಫಂಕ್ಷನ್ಗೆ ನಮ್ಮ ಫ್ಯಾಮಿಲಿ ಜೊತೆ. ಸೊ ಹಂಗಾಗಿ ನಾನ್ ಬರೋದ್ ಲೇಟ್ ಆಯ್ತು ಸರ್. ಆಕ್ಚುಲಿ ನಾನು ಏನಿಲ್ಲ ಅಂದ್ರೆ 7 ಗಂಟೆಗೆ ಹೋಗಿದ್ದೀನಿ ಸರ್ ಸ್ಟೇಷನ್ಗೆ, ನೈಟೇ ಹೋಗಿದ್ದೀನಿ, ನಾನಾಗೆ ಹೋಗಿದ್ದೆ ನಮ್ಮ ಅವರನ್ನ ನಮ್ಮ ಅಪ್ಪಾಜಿನ ಕರ್ಕೊಂಡು. ಆಗ್ಲೇಬೇಕು ಅಂತ ಪ್ರೆಷರ್ ಮಾಡಿದೆ ಅಂತ. ಸರ್ ಇಲ್ಲ ಸರ್, ಇಲ್ಲ ಸರ್, ಅವ್ರು ಕರೆದಿದ್ದು ಸೌಜನ್ಯ ಕರೆದ್ರೆ ಅಲ್ಲಿಗೆ ಹೋಗಿದ್ದು ನನಗೂ ನೀಟಾಗಿ ಮಾತಾಡ್ಸಿದ್ರು ಸರ್, ಎಲ್ರು ನೀಟಾಗಿ ಮಾತಾಡ್ಸಿ ನೀಟಾಗೆ ಕಳಿಸಿದ್ದಾರೆ ಸರ್. ಈಗ ಸರ್ ಏನು ಭಯ ಪಡೋದು ಏನು ಅವಶ್ಯಕತೆ ಇಲ್ಲ ಸರ್. ಎಲ್ಲೇ ಏನೇ ಇದು ಅಂತಲ್ಲ ಸರ್, ಕಾಮಗಾರಿ ಅಂತಲ್ಲ, ಯಾವ್ದೇ ಏನೇ ತಪ್ಪು ನಡೀತಾ ಇದ್ರು ಸಂಘ ಇರ್ಬೇಕು, ಒಂದು ಪಕ್ಷದಲ್ಲಿ ಇರ್ಬೇಕು ಅಂತ ಏನಿಲ್ಲ ಸರ್. ಧ್ವನಿ ಎತ್ತೋದು ಎಲ್ರು ಸಹಜ ಹಕ್ಕು. ಸೊ ಧ್ವನಿ ಎತ್ತಬೇಕಂತಾನೆ ಹೇಳ್ತೀನಿ ಸರ್. ಸರ್ ದಯವಿಟ್ಟು ನೀವೇನ್ ಪ್ರತಿಭಟನೆ ಮಾಡ್ತಿದ್ದೀರೋ ನಿಮ್ಮ ಪಕ್ಷದಲ್ಲಿ ಮಾಡ್ಕೊಳ್ಳಿ, ನನ್ನ ಹೆಸರು ತಗೊಂಡು ದಯವಿಟ್ಟು ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ನನಗೆ ಯಾವ್ದು ಥ್ರೆಡ್ಸ್ ಇಲ್ಲ ಸರ್. ಯಾಕಂದ್ರೆ MP ತುಕಾರಾಮ್ ಸರ್ ಫಸ್ಟ್ ಗ್ರಾಂಟ್ ಸರ್ ಇದು ನಮ್ಮ ಊರಿಗೆ ತಂದಿದ್ದು. ಸೊ ಅದ್ರಲ್ಲೂ ನನಗೆ ಖುಷಿ ಇದೆ, ಅಂದ್ರೆ ನನಗಂತಲ್ಲ, ನಮ್ ಗಣಪುರ ಇರುವಂತ ಎಲ್ಲರಿಗೂ ಖುಷಿ ಇದೆ. ಹಾಗೆ ಹನುಮಂತಣ್ಣ, ಬಂಗಾರಿ ಹನುಮಂತಣ್ಣ ಅವ್ರು ನನ್ನ ಸಪೋರ್ಟಿಗೆ ಬಂದಿರೋದಕ್ಕೂ ಖುಷಿ ಇದೆ ಸರ್. ಲೋಕಲ್ ಹುಡುಗ ಅಂತ ಬಂದಿರೋ ಅದು ತಪ್ಪಲ್ಲ, ಬಟ್ ಅವ್ರನ್ನ ಯಾರೋ ಮಿಸ್ಲೀಡ್ ಮಾಡಿದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಭಟನೆ ಮಾಡ್ತಾರೆ. ಹಾ ಸರ್, ಬಟ್ ನನಗೆ ಯಾವ್ದೇ ಮಾಹಿತಿ ಇಲ್ಲ ಸರ್. ಇಲ್ಲ ಸರ್, ಅವತ್ ಮಾತಾಡಿಲ್ಲ. ಅವರು ಯಾವಾಗ ಸ್ಟೇಷನ್ಗೆ ಹೋಗೋ ದಿನ ಕಾಲ್ ಮಾಡಿದ್ರು ಸರ್, ನಾನೇ ಕಾಲ್ ಮಾಡಿದ್ದು. ಅಂದ್ರೆ ನಾನು ಅವ್ರ ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ರು ಸರ್ ಅದನ್ನ. ಸೊ ನಾನು ಕಮೆಂಟ್ ಮಾಡಿದ್ದೆ ಸರ್, ನಾನು ನೀವು ಹಾಕೊಂಡಿದ್ರಲ್ಲ ಅಂತ. ಸೊ ಹಂಗಾಗಿ ಅವ್ರು ಕಾಲ್ ಮಾಡಿದ್ರು ಸರ್. ಕಾಲ್ ಮಾಡಿದಾಗ ಹೇಳಿದೆ ಸರ್, ಹಿಂಗ್ ಸ್ಟೇಷನ್ ಇಂದ ಕಾಲ್ ಬರ್ತಾ ಇದೆ ಅಂತ. ಏನಾಗಲ್ಲ ಹೋಗಪ್ಪ, ನಾವು ಸಪೋರ್ಟ್ ಇದೀವಿ ಅಂತ ಹೇಳಿದ್ರು ಸರ್. ಅವತ್ತು ಸ್ಟ್ಯಾಂಡ್ ಆಗಿದ್ರು ನನ್ನ ಹಿಂದೆ, ಇವತ್ತು ಸ್ಟ್ಯಾಂಡ್ ಆಗಿದ್ದಾರೆ ಸರ್. ಬಟ್ ಅವ್ರಿಗೆ ಯಾರೋ ಮಿಸ್ಲೀಡ್ ಮಾಡಿದ್ದಾರೆ ಸರ್ ಅಷ್ಟೇ, ಆ ಹುಡುಗ ಥ್ರೆಟಿಂಗ್ಸ್ ಇದೆ ಅಂತ. ಸೊ ಅವ್ರು ಲೋಕಲ್ ಹುಡುಗ ಅಂತ ನನ್ನ ಸಪೋರ್ಟಿಗೆ ಬಂದಿದ್ದಾರೆ ಸರ್ ಅಷ್ಟೇ. ಸರಿ ಸರ್. ಇಲ್ಲ ಸರ್, ಸಂಸದರಾಗಿರ್ಲಿ ಅವ್ರ ಹಿಂದೆ ಇರುವಂತ ಜನಗಳಿಂದಾಗಿ ಯಾವುದೇ ಬೆದರಿಕೆ ಇಲ್ಲ ಸರ್. ಅವ್ರು ಬಂದ್ರು ನನ್ನ ಹತ್ರ ನೀಟಾಗಿ ಮಾತಾಡ್ಕೊಂಡು ಹೋಗಿದ್ದಾರೆ ಸರ್. ಏನು ಇಲ್ಲ ಸರ್ ನನಗೆ ಅವರಿಗೆ. ಈ ಕಡೆ ಪೊಲೀಸ್ ಸ್ಟೇಷನ್ ಇಂದನೂ ನನಗೆ ಯಾವ್ದು ಥ್ರೆಟ್ಸ್ ಬಂದಿಲ್ಲ ಸರ್. ಈಗ ನಿಮ್ಮ ಒಂದು ವಿಡಿಯೋಲಿಂದ ಸರ್ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಅಧ್ಯಕ್ಷನಾಗಿ, ಹೋಬಳಿ ಘಟಕದ ಅಧ್ಯಕ್ಷನಾಗಿ ನಾನ್ ಮಾಡಿದ್ದು ಸರ್. ಅದು ಇದು ಒಂದೇ ಅಲ್ಲ ಸರ್ ನಾವು ಮಾಡಿದ್ದು. ಲಾಸ್ಟ್ ಟೈಮ್ ಒಂದು ಬಸ್ ಸ್ಟಾಪ್ ಮಾಡ್ತಿದ್ದಿಲ್ಲ ಸರ್ ನಮ್ಮೂರಿಗೆ ಡಣಪುರಲ್ಲಿ, ಅದಕ್ಕೂ ನಾವು ಹೋರಾಟ ಮಾಡಿದ್ವಿ ಸರ್. ಅದನ್ನು ಸಕ್ಸಸ್ ಆಗಿತ್ತು. ಬಟ್ ಇದನ್ನು ಕಳಪೆ ಕಾಮಗಾರಿ ಇತ್ತಲ್ಲ, ಸೊ ಸಂಸದರಿಗೆ ತಿಳಿಸೋಣ, ಯಾಕಂದ್ರೆ ಫಸ್ಟ್ ಗ್ರಾಂಟ್ ಬಂದಿದೆ. ಸೊ ಅವರಿಗೂ ತಿಳಿಸ್ಬೇಕಂತ ಆ ಬರದಲ್ಲಿ ಮಾತಾಡಿದ್ದು ಸರ್ ಅಷ್ಟೇ. ಆ ಬರದಲ್ಲಿ ಆ ವಿಡಿಯೋ ಪೋಸ್ಟ್ ಮಾಡಿದ್ದು ಅಷ್ಟೇ, ಯಾವುದೇ ಇಂಟೆನ್ಷನ್ ಇಲ್ಲ ಸರ್. ನಾನು ಯಾವುದೇ ಪಕ್ಷ ಅಲ್ಲ, ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದನೇ ಸರ್ ಮಾತಾಡಿದ್ದು. ರಾಜಕೀಯ ಬಳಸ ಅವ್ರವ್ರು ಬಳಸ್ಕೊಳ್ಳಿ ಸರ್, ಬೇಡ ಅನ್ನಲ್ಲ. ಅವರು ಪ್ರೈವೇಟ್ ಸರ್, ಅದು ಅವ್ರಾಗೆ ಬಂದು ಏನೇ ಮಾಡ್ಕೊಳ್ಳಿ, ಬಟ್ ನನ್ನ ಹೆಸರು ತೆಗಿಬಾರ್ದು ಅಂತ ನಿಮ್ ಮೂಲಕ ಹೇಳ್ತಾ ಇದ್ದೀನಿ ಸರ್ ಅಷ್ಟೇ. ಯಾಕಂದ್ರೆ ನಂಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನನ್ನ ಹೆಸರು ತೆಗಿಬಾರ್ದಲ್ಲ ಸರ್.